ವಿಶ್ವ ಮಹಿಳಾ ದಿನಾಚರಣೆಯನ್ನ ಪುಸ್ತಕಗಳ ಜೊತೆ ಆಚರಿಸಿ. ಹೆಣ್ಣಿನ ಸುತ್ತ ಹೆಣೆದಿರುವ ಪುಸ್ತಕಗಳ ಪರಿಚಯ ಇಲ್ಲಿದೆ. ಕುವೆಂಪು ಅವರ ಸುಪ್ರಸಿದ್ಧ ಕೃತಿ ಕಾನೂರು ಹೆಗ್ಗಡತಿ. ಇದು ಮಲೆನಾಡಿನ ಪರಿಸರದಲ್ಲಿ ಒಬ್ಬ ದಿಟ್ಟ ಮಹಿಳೆಯ ಹೋರಾಟದ ಕಥೆ. ಚಂದ್ರಗಿರಿಯ ತೀರದಲ್ಲಿ ಸಾರಾ ಅಬುಬಕರ್ ಅವರು ತಮ್ಮ ಈ ಕೃತಿಯಲ್ಲಿ ಸಮಾಜದ ಕಟ್ಟುಪಾಡುಗಳ ವಿರುದ್ಧ ಮಹಿಳೆಯ ಸಂಘರ್ಷ ಹಾಗೂ ಆಕೆಯ ಧೈರ್ಯದ ಕಥೆಯನ್ನ ಹೇಳಿದ್ದಾರೆ. ಎಸ್.ಎಲ್. ಭೈರಪ್ಪನವರ ಉತ್ತರಕಾಂಡ. ಇದು ರಾಮಾಯಣದ ಕಥೆಯನ್ನ ಸೀತೆಯ ದೃಷ್ಟಿಕೋನದಲ್ಲಿ ವಿವರಿಸುವ ವಿಭಿನ್ನ ಪ್ರಯತ್ನ. ಪೂರ್ಣಚಂದ್ರ ತೇಜಸ್ವಿ ಅವರ ಕಿರಗೂರಿನ ಗಯಾಳಿಗಳು. ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಒಂದಾಗಿ ನಿಲ್ಲುವ ಹಳ್ಳಿ ಹೆಣ್ಣು ಮಕ್ಕಳ ಹೋರಾಟದ ರೋಚಕ ಕಥೆ. ಡಾಕ್ಟರ್ ಗಜಾನನ ಶರ್ಮಾ ಅವರ ಚನ್ನಭೈರಾದೇವಿ. ಇದು ಗೇರು ಸೊಪ್ಪೆಯ ಮೆಣಸಿನ ರಾಣಿಯ ಶೌರ್ಯ ಹಾಗೂ ಆಡಳಿತ ವೈಭವದ ಐತಿಹಾಸಿಕ ಕಥೆ. ಶರಪಂಜರ. ಲೇಖಕಿ ತ್ರಿವೇಣಿಯವರ ಈ ಪುಸ್ತಕ ಮಾನಸಿಕ ಅನಾರೋಗ್ಯ ಮತ್ತು ಸಮಾಜದ ವ್ಯವಸ್ಥೆಯ ನಡುವೆ ಸಿಲುಕಿದ ಹೆಣ್ಣಿನ ನೋವಿನ ಕಥೆ. ಮಹಾಶ್ವೇತೆ. ಸುಧಾಮೂರ್ತಿಯವರ ಈ ಪುಸ್ತಕ ಹೆಣ್ಣಿಗೆ ದೇಹದ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಆಕೆಯ ಧೈರ್ಯ ಮತ್ತು ಛಲ ನಿಜವಾದ ಶಕ್ತಿ ಎಂದು ಸಾರುವ ಸ್ಫೂರ್ತಿದಾಯಕ ಕಥೆ. ಸಾಯಿಸುತ್ತೆ ಅವರ ರಜತಾದ್ರಿಯ ಕನಸು. ಇದು ಸಮಾಜದ ಕಣ್ಣಿನಲ್ಲಿ ಸರಿ ಎನಿಸಿಕೊಳ್ಳುವುದಕ್ಕಿಂತ ತನ್ನ ಮನಸ್ಸಾಕ್ಷಿಗೆ ಸರಿಯಾಗಿ ಬದುಕುವ ದಿಟ್ಟ ಹೆಣ್ಣಿನ ಕಥೆ. ಇವು ಕೇವಲ ಪುಸ್ತಕ ಅಲ್ಲ, ಹೆಣ್ಣಿನ ಮನಸ್ಥಿತಿ, ಆಕೆಯ ಛಲ ಹಾಗೂ ಸಾಧನೆಯ ಅಕ್ಷರ ರೂಪ. ಮಹಿಳಾ ದಿನಾಚರಣೆಯನ್ನ ಅವಳ ಸೊಗಸಾದ ಕಥೆಗಳ ಜೊತೆ ಆಚರಿಸಿ. ಹಾಗೆ ನಿಮ್ಮ ನೆಚ್ಚಿನ ಮಹಿಳಾ ಲೇಖಕಿ ಯಾರು ಅಂತ ಕಮೆಂಟ್ ಮಾಡಿ. ಫಾಲೋ ಮಾಡಿ ವಸಂತ ಪ್ರಕಾಶನ.